ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಈ ಬೇಸಿಗೆಯಲ್ಲಿ ಜ್ಯೂಸ್ ಯಾರಿಗೆ ತಾನೇ ಬೇಡ ರೀ ಅಲ್ವಾ. ಹೊರಗಡೆ ಅಷ್ಟೊಂದು ಬಿಸಿಲಿದೆ, ಅದರಲ್ಲೂ ಕರ್ಬೂಜ ಜ್ಯೂಸ್ ಅಂದ್ರಂತೆ ಸ್ವರ್ಗನೇ ಕೈ ಸಿಕ್ಕಷ್ಟು ಖುಷಿ ಆಗುತ್ತೆ ಅಲ್ವಾ. ಅಷ್ಟು ತುಂಬ ಟೇಸ್ಟಾಗಿ ಒಳ್ಳೆಯ ಗುಣಗಳನ್ನು ತನ್ನಲ್ಲಿ ಇಟ್ಕೊಂಡಿದೆ ಕರ್ಬೂಜ. ಬನ್ನಿ ಹಾಗಾದರೆ ಹೇಗೆ ಈ ಕರ್ಬೂಜ ಜ್ಯೂಸ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಫಸ್ಟ್ಗೆ ನೀವು ಕರ್ಬೂಜ ಈ ರೀತಿ ಕಟ್ ಮಾಡ್ಕೊಂಡು ಒಳಗಡೆ ಇರೋ ಬೀಜನ್ನೆಲ್ಲ ತೆಗಿರಿ. ಬೀಜನೂ ಕೂಡ ನೀವು ವೇಸ್ಟ್ ಆಗೋಲ್ಲ, ಅದರಲ್ಲಿ ತುಂಬ ಆರೋಗ್ಯದ ಗುಣಗಳು ತುಂಬ ಇದೆ. ಆ ಬೀಜದಲ್ಲೂ ಕೂಡ ನೀವು ಜ್ಯೂಸ್ ಮಾಡ್ಬೋದು ಸಪ್ರೇಟು, ತುಂಬ ಟೇಸ್ಟ್ ಕೂಡ ಇರುತ್ತೆ. ಇಲ್ಲ ಅಂದರೆ ನಾವೇನು ಸೂರ್ಯಕಾಂತಿ ಬೀಜ ತಿಂತಾ ಇರ್ತೀವೋ ಆ ಥರ ತಿನ್ಬೋದು ಒಣಗಿಸಿ. ತುಂಬ ಪ್ರೋಟೀನ್ ಇರುತ್ತೆ ಅದರಲ್ಲಿ, ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ಕರ್ಬೂಜ ಮೊಣಕೈ ಮೊಣಕಾಲು ನೋವಿರೋರಿಗಂತೂ ತುಂಬಾ ಒಳ್ಳೆಯದು. ಸಂಧಿವಾತನೂ ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ತುಂಬ ಎಚ್ಚೆತ್ತವಾಗಿದೆ. ದೇಹದಲ್ಲಿ ವಿಷದ ಅಂಶ ಏನಾದರೂ ಇದ್ದರೂ ಕೂಡ ಹೊರಗಡೆ ಹಾಕುತ್ತೆ. ಕ್ಯಾನ್ಸರ್ ವಿರುದ್ಧ ಹೋರಾಡೋ ಶಕ್ತಿ ಕೂಡ ಇದರಲ್ಲಿ ತುಂಬಾ ಹೆಚ್ಚಾಗಿದೆ. ಇದರಲ್ಲಿ ಪೊಟ್ಯಾಷಿಯಮ್ ಹೆಚ್ಚಾಗಿರೋದ್ರಿಂದ ರಕ್ತ ಹಾಗೂ ಆಮ್ಲಜನಕ ಸರಾಗವಾಗಿ ದೇಹದಲ್ಲಿ ಚಲಿಸೋ ಹಾಗೆ ಮಾಡುತ್ತೆ. ಚರ್ಮದ ಹೊಳಪು ಹಾಗೂ ಕಣ್ಣಿನ ಸಮಸ್ಯೆ ಇರೋರಿಗೆ ತುಂಬಾ ಒಳ್ಳೆಯದು. ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ. ಅಷ್ಟೊಂದು ತನ್ನಲ್ಲಿ ಒಳ್ಳೆಯ ಗುಣಗಳು ಈ ಕರ್ಬೂಜ ಇಟ್ಕೊಂಡಿದೆ. ಅಷ್ಟೇ ಅಲ್ಲ, ತುಂಬ ಟೇಸ್ಟ್ ಕೂಡ ಇರುತ್ತೆ, ದೇಹಕ್ಕೆ ತಂಪು ಕೂಡ. ಈ ಬೇಸಿಗೆಯಲ್ಲಂತೂ ಕರ್ಬೂಜ ಜ್ಯೂಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ತುಂಬ ಜನಕ್ಕೂ ತುಂಬಾ ಇಷ್ಟ ಆಗುತ್ತೆ. ಮಿಸ್ ಮಾಡದೆ ನೀವು ಕರ್ಬೂಜ ಜ್ಯೂಸ್ ಆಗಾಗ ಕುಡಿತಾ ಇರಿ. ಸೀಸನಲ್ಲಂತೂ ಮಿಸ್ ಮಾಡ್ಕೋಬೇಡಿ, ತುಂಬ ಟೇಸ್ಟ್ ಇರುತ್ತೆ. ಈ ಥರ ಚಿಕ್ಕದಾಗಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದಕ್ಕೆ ನಾವು ಒಂದು ಕರ್ಬೂಜ ಏನು ತೊಗೊಂಡಿದ್ವಿ ಅದಕ್ಕೆ ನಾವು ನೋಡಿ ಇಲ್ಲಿ ಐಸ್ ಕ್ಯೂಬ್ಗಳ ತಗೊಂಡಿದ್ವಿ. ಟೋಟಲಿ ಆಪ್ಷನ್ ಬೇಕಾದ್ರೆ ಹಾಕ್ಕೋಬೋದು, ಎಷ್ಟು ಬೇಕೋ ಅಷ್ಟಾಗುತ್ತೆ. ಸಕ್ಕರೆ ಮತ್ತು ಹಾಲು ತೊಗೊಂಡಿದ್ದೀವಿ. ನಿಮಗೆ ಹಣ್ಣು ಏನಾದ್ರು ಸಿಹಿಯಾಗಿದ್ದರೆ ಸಕ್ಕರೆ ಜಾಸ್ತಿ ಬೇಕಾಗಲ್ಲ, ನೋಡಿ ಹಾಕ್ಕೋಬೋದು. ಫಸ್ಟ್ ಹಣ್ಣು ಸಕ್ಕರೆ ಎರಡೇ ಮಿಕ್ಸಿ ಮಾಡ್ಕೊಳ್ಳಿ, ಮತ್ತು ನುಣ್ಣಗಾಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ತರಿ ಆಗಿರುತ್ತೆ. ಡೈರೆಕ್ಟ್ ಎಲ್ಲಾಗ ಹಾಕಿರಿ, ಎಲ್ಲನೂ ಕೂಡ ಹಾಕ್ಬೋದು. ಸ್ವಲ್ಪ ಐಸ್ ಗೆಡ್ಡೆ ಎಷ್ಟು ಬೇಕು ನೀವು ಐಸ್ ಕ್ಯೂಬ್ ಹಾಕಿ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿದ್ರೆ ಜ್ಯೂಸ್ ಅಲ್ಲಿಗೆ ಮುಗೀತು. ಸರ್ವ್ ಮಾಡ್ಕೊಂಡು ತುಂಬಾ ಟೇಸ್ಟಿಯಾಗಿರೋ ಜ್ಯೂಸ ರೆಡಿ ಆಯ್ತು. ಕೇವಲ 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಇದೇ ಥರ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.